ಕರ್ಣ
ಪುತ್ರನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ಪಾಂಡು ಕುವರರ ಸೇರುತ್ತ ನೀನು, ಪಾಂಡು ಕುವರರ ಸೇರುತ್ತ ನೀನು, ದರೆಯನ್ನು ಪಡೆಯಲು ಧರ್ಮದಲ್ಲಿರುತ್ತ, ದರೆಯನ್ನು ಪಡೆಯಲು ಧರ್ಮದಲ್ಲಿರುತ್ತ, ಮನುಜರ ಸೇವೆ ಕರುಣವ ತೋರೆ, ಮನುಜರ ಸೇವೆ ಕರುಣವ ತೋರೆ, ನೀ ಬಾಳೆ, ನೀ ಬಾಳೆ. ಪರಮಾತ್ಮ, ನಿನ್ನ ಕುಲವೇ ಚಂದ್ರವಂಶ, ಕುಂತಿಯೇ ನಿನ್ನ ಎತ್ತ ತಾಯಿ, ಪಾಂಡವರು ನಿನಗೆ ಸಹೋದರರಾಗಬೇಕು. ಹಸ್ತಿನಾವತಿಯ ರಾಜಸಿಂಹಾಸನವು ನಿನ್ನದು, ಅದನ್ನು ಪಡೆಯುವೆ. ನನ್ನೊಡನೆ ಬಾಕರ್ಣ. ದೇವಾ, ದೇವಾ, ಶೋಧನೆಯೇನು ವಿದೇಶಾಪ, ಪಾಪಿಯಾಗಿ ಪರಿತಾಪಗೀಡಾದೆ. ದೇವಾ, ಶೋಧನೆಯೇನು ವಿದೇಶಾಪ.
ನನ್ನ ಗುಣ ಎಂಥದ್ದೇ ಆದರೂ ನಾನು ಓರ್ವ ಸೂತನೆಂದು ಪ್ರಪಂಚವೇ ತಿಳಿದಿರುವುದಲ್ಲ ದೇವ. ಅದು ಅಲ್ಲದೆ ನನ್ನ ಜನ್ಮದ ರಹಸ್ಯವನ್ನೂ ತಿಳಿಸುವೆಯಾ? ಖಂಡಿತವಾಗಿ ನೀನು ಸೂತನಲ್ಲ ಕರ್ಣ. ರಾಜಾದಿರಾಜನಾಗಲು ಯೋಗ್ಯತೆಯುಳ್ಳ ನೀನು ಪರದ ಕೊರಳಿಗೆ ಸೇರುವುದೆಂದರೆ ವ್ಯಸನವಲ್ಲವೇ ಕರ್ಣ? ಪರಮಾತ್ಮ, ನೀನು ನನ್ನೊಡನೆ ಬಾ. ಪಾಂಡವರನ್ನು ನಿನ್ನ ಅಧೀನದಲ್ಲಿಟ್ಟು ಸಾಮಂತ ರಾಜರಿಂದಲೂ ನಿನ್ನನ್ನು ಹೊಗಳಿಸಿ ಸಿಂಹಾಸರೂಢನಾಗಿ ಮಾಡುವೆನು. ದೇವ, ನಾನಾಗಲೇ ಬಹಳ ನೊಂದಿರುವನು. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕೋಸ್ಕರವಾಗಿ ನನ್ನನ್ನು ಮೋಸಪಡಿಸಲು ಬಂದಿರುವೆಯಾ ದೇವ? ನನ್ನ ಜನ್ಮದ ರಹಸ್ಯವನ್ನು ತಿಳಿಸುವೆಯಾ? ತಿಳಿಸುವನು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾ ಅವಸ್ಥೆಯಲ್ಲಿ ಇದ್ದಾಗಲೇ ದೂರ್ವಾಸ ಮಹಾಮುನಿಯಿಂದ 5 ಮಂತ್ರ ಉಪದೇಶ ಹೊಂದಿದ್ದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂಬ ಚಾಪಲ್ಯದಿಂದ 1ನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆ ನಂತರ ಅತಿರಥನೆಂಬ ಓರ್ವ ಸೂತನ ಕೈಗೆ ಸಿಕ್ಕಿ ಆತನಲ್ಲಿಯೇ ಬೆಳೆದು ನಂತರ ದುರ್ಯೋಧನನಲ್ಲಿ ಬಂದು ಮಾಂಡಲಿಕನಾದೆ. ಕರ್ಣ ದೇವ, ನಿನ್ನ ತಾಯಿಯಾದ ಕುಂತಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಈ ಕರ್ಣನ್ಯಾರು, ಈ ಕರ್ಣನ್ಯಾರು ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಇನ್ನಾದರೂ ನನ್ನನ್ನು ನಂಬಿ ನನ್ನೊಡನೆ ಬರುವೆಯಾ ಕರ್ಣ? ದೇವ, ಇದು ಯುದ್ಧದ ಸಮಯ. ನಾನು ಬರುವುದಿಲ್ಲ. ನೀನಿನ್ನು ಹೋಗಿ ಬಾ ಪರಮಾತ್ಮ. ಹೋಗಲಿ ಬಿಡು ಕರ್ಣ. ಕರ್ಣ ಪರಮಾತ್ಮ, ನೀನೀಗಲೇ ಗಂಗಾ ತೀರಕ್ಕೆ ಹೋಗು. ಅಲ್ಲಿಗೆ ನಿನ್ನ ತಾಯಿಯೂ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಕೆಯನ್ನು ಆಧರಿಸಿ ಕಳುಹಿಸಿಕೊಡು ಕರ್ಣ. ನಾನಿನ್ನು ಬರುತ್ತೇನೆ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ನನ್ನ ಹೊರಹುಟ್ಟಿದ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನನ್ನು ಎತ್ತ ತಾಯಿಯೇ. ಕಲಲೆ ಪಾಂಡು ಕುಮಾರರ ಕೊಲಲೆ ದುರಗಳ್ತಂ ಮಂದಿರಂ ಕೊಲ್ಲಲೆ ಕೊಲಗನಾಂ ಬಿಟ್ಟರೆ ಕೊಲಗನಾಂ ಬಿಟ್ಟರೆ ಕೌರವೇ ಈ ದಯೆಯು ಸುಖ ಸಂಪತ್ತಿನಿ ಬಾಳುವೆ. ಪಾರ್ಥನ ಶಿರವಂ ತೊರೆದು ಪಾರ್ಥನ ಶಿರವಂ ತೊರೆದು ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲು ಕಾಗದೆ. ಪಾರ್ಥನ ಗೌರ ಶರಕ್ಕೆ ಪಾರ್ಥನ ಗೌರ ಶರಕ್ಕೆ ಪಾರ್ಥನ ಘೋರ ಪಾಂಡವರು ನನ್ನ ಹೊರಹುಟ್ಟಿದ ಸಹೋದರಿ. ಪರಮಭಾಗ್ಯವತಿಯಾದ ಕುಂತಿದೇವಿಯು ನನ್ನನ್ನು ಹೆತ್ತ ತಾಯಿ. ಇದನ್ನು ಹೇಗೆ ನಂಬಲಿ? ನಂಬು ಹಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು ಕರ್ಣ? ಕರ್ಣ, ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ ಕರ್ಣ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಆಗುತ್ತೆ ಕರ್ಣ. ಶಕುನಿ, ಸ್ನೇಹದಲ್ಲಿ ವಂಚನೆ, ಸಭೆಯಲ್ಲಿ ಏನೇನು ನಡೆಯಿತು ಮರವಾಜನೇ ನನ್ನೊಡನೆ ತಿಳಿಸು. ನೀನು ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು ಕರ್ಣ. ಕರ್ಣ, ಅದು ಅಲ್ಲದೆ ಕಣ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದ. ಆಗ ಭೀಷ್ಮನು ಪಿತಾಮಹರು ಏನೆಂದು ಹೇಳಿದರು? ಹಸುವಿಂದ ಭೀಷ್ಮನು ಆ ರೀತಿ ಹೇಳಲಾರ ಕರ್ಣ.
ಆದರೆ ಆತನ ಮಾತಿನಿಂದ ಸೇನಾಧಿಪತ್ಯ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಿಪಿನಿ, ನಾನೆದ್ದರು ಎಂದಾದರೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ನೀನು ರಥವನ್ನೇರಿ ಓದಿ ಅಷ್ಟೇ ಕರ್ಣ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದ ಎಂದು ಆ ದುರ್ಯೋಧನ ಸಂದೇಹ ಕುರುಕುಲ ಗಳಿಸಲು ಈ ಕನ್ನಡ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ, ತಿಳಿದಿರುವರು. ಆದರೆ ಏನು ಕರ್ಣ, ಸೇನಾಧಿಪತ್ಯವನ್ನು ನಿನಗೆ ಕೊಡಕೂಡದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣವು ಆ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಬಿಡು ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದ ನೇಚ ಕಣ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿ ಹೊಲಿದು ನಿರೂಪಿಸಿದರು ಕರ್ಣ. ದುಃಖಿಸಬೇಡ ಕರ್ಣ, ದುಃಖಿಸಬೇಡ. ಸಗಿಸನು ಅಪಮಾನ ಕೋಸೆ ಕೋನೆ ಸಗಿಸನು ಅಪಮಾನ. ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಆಚಿನ ಶೂಲದಿ ದಾಟಿ ಕೊರೆನೈ. ಆಚಿನ ಶೂಲದಿ ದಾಟಿ ಕೊರೆನೈ ಕೊನೆ ಸಗಿಸನು ಅಪಮಾನ ಕೋಸೆ ಕೊನೆ ಸನು ಅಪಮಾನ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿರುವರು ರಾಜಭಕ್ತರಾಗಬಾರದೆ? ಪರಮೇಶ್ವರ ಯಾವ ಅಪರಾಧಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತೆರಳಿದೆ? ಸ್ಥಿರನಾಗು ಕರ್ಣ, ಸ್ಥಿರನಾಗು. ಭೀಷ್ಮ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡು ಕರ್ಣ. ನಿನ್ನ ಅಸ್ತ್ರ ಕೌಶಲ್ಯ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನು ಆ ಕೌರವರಿಗೆ ತಿಳಿಯಲಿ ಕರ್ಣ. ದುರ್ಯೋಧನನಲ್ಲಿ ಶಕುನಿ, ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಇದು ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಶಸ್ತ್ರಾರವನ್ನು ಮಾಡುವುದಿಲ್ಲ. ಇದೇ ನನ್ನ ಶಪಥ. ಬಹಳ ಹೊತ್ತಾಗಲಿಲ್ಲ ಮಿತ್ರ. ಆದರೆ ಒಂದು ಕ್ಷಣಕಾಲವೂ ಇಲ್ಲಿ ನಿಲ್ಲುವ ಪ್ರವೃತ್ತಿಯ ನನಗಿಲ್ಲ. ಆಗ ನೀನೇ ತಿಳಿಯುವೆ ಶಪಥವೇನೆಂಬುದನ್ನು. ನಿನಗೊಂದು ಸಂತೋಷ ಸುದ್ದಿ ಇರುವುದು. ನಾನದನ್ನು ತಿಳಿಸುವುದಕ್ಕಾಗಿ ನಾನಿಲ್ಲಿಗೆ ಬಂದದ್ದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪರತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಈ ಸೂತುಕುಲದವರಿಗೆ ಸಂತೋಷದ ಸುದ್ದಿ ಇನ್ನೆಲ್ಲಿಗಳು? ಇದೇನು ಮಾವ, ಈ ದಿವಸ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತಿ ಪಟ್ಟವನ್ನು ಕೊಡಬೇಕೆಂದು ನಾನಿಲ್ಲಿಗೆ ಬಂದದ್ದು. ಕೌರವೇಶ್ವರ, ಕರ್ಣನಿಗೆ ಸೇನಾಧಿಪತ್ಯ ಇದೇನು ಪರಿಹಾಸವೇ ದುರ್ಯೋಧನ? ಅದೇಕೆ ಮಾವ, ಕರ್ಣನು ವೀರಪುತ್ರನಲ್ಲವೇ? ಇರಬಹುದು ಕೌರವೇಶ್ವರ. ಕರ್ಣನಿಗೆ ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೋ ಜನರ ಅಪಮಾನಕ್ಕೀಡಾಗುವುದೆಂದು ಯೋಚಿಸಿದೆಯಾ ಕೌರವೇಶ್ವರ? ಕೇಳು ದುರ್ಯೋಧನ. ಬಾರ್ಕ ವಿಜಯದ ಭೀಷ್ಮ, ಶಸ್ತ್ರಾತ ದ್ರೋಣ, ಶಲ್ಯ, ಅಶ್ವತ್ಥಾಮ, ಕೃತವರ್ಮ ಇವರೇ ಉತ್ತಮವಾದ ಮಹಾರಥಿಕರನ್ನು ಬಿಟ್ಟು ಕೇವಲ ಸೂತಕುಲದಲ್ಲಿ ಹುಟ್ಟಿದ ನೀಚ ಕರ್ಣನಿಗೆ ಸೇನಾಧಿಪತ್ಯವೇ ಕೌರವೇಶ್ವರ? ಅದು ಅಲ್ಲದೆ ದುರ್ಯೋಧನ, ಕರ್ಣನು ಈಗ ಭೀಷ್ಮ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಈಗ ಶಪಥ ಮಾಡಿರುವನು ದುರ್ಯೋಧನ. ಇಲ್ಲ ನಿಜ ಮಾವ,
ಹಾಗಾದರೆ ಈಗ ಏನು ಮಾಡುವುದು? ಸೇನಾಧಿಪತಿನ ಅಂಗೀಕರಿಸುವಂತೆ ಆ ಭೀಷ್ಮನನ್ನು ಪ್ರಾರ್ಥಿಸು ದುರ್ಯೋಧನ. ಯುದ್ಧವು ಸನ್ನಿಹಿತವಾಗಿರುವುದು. ಈಗಲೇ ಹೋಗಿ ಕುರುಪಿತ ಮಾಡೋಣ ಕೌರವೇಶ್ವರ. ಹಾಗೆ ಮಾಡುವುದು. ಬಾಬಾ ಹೋಗೋಣ. ನಡೆ ದುರ್ಯೋಧನ, ನಡೆ ನಡೆ ದುರ್ಯೋಧನ, ನಡೆ. ದುರ್ಯೋಧನ ಡ್ರೆಸ್ ಮಾಡ್ಕೊಳಕ್ಕೆ ಸಿರಿ ಸಂಪತ್ತನ್ನು ಅತ್ತಿ 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 ಕುಳ್ಳದಲ್ಲಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭಾಗವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ
ಸರ್ವರ ಸಮಕ್ಷಮ ಆ ದುಶ್ಯಾಸನನಿಂದ ಅವಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದೂ ಆಯಿತು. ಕದ್ದ ಕಳ್ಳನೆತ್ತಿ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವೆಂದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಇನ್ನೂ ಈ ದ್ರೌಪದಿಯ ಹಣೆಯಲ್ಲಿ ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಇವಳೇಕೆ ಇದು ಚಿಂತಾಮುಗ್ಧ ಇವಳು. ಮನೆ ಗೋಣೆ ಸುರೇ ಮನೆ ಚಲವೇ ಜಗ ಮೇಲೆ ಉತ್ತರ ಬದಲೇ ಜಗ ಮೇಲೆ ಉತ್ತರ ಬದಲೇ ಚಪ್ಪುಗಳ ದರ್ಶನ ಇತ್ತು ಸವರುವೆ ಚಪ್ಪುಗಳ ದರ್ಶನ ಇತ್ತು ಸವರುವೆ ಸವರಿಗೆ ತಗ್ಗಬಾಯಿ ಮನೆ ಗೋಣೆ ಸುರೇಣಿ ಮನೆ ಚಲವಿದೆ ತಗ್ಗಬಾಯಿ ವಾಚಾಲೆ ಪುಣ್ಯದಿಂದ ಮನೆ ಬದುಕುವೆ ಪುಣ್ಯದಿಂದ ಮಂಡೆ ಖಂಡಿತವೆನ್ನು ತಲೆ ಹಿಂಡಿ ಬಿಡುವೆಲ್ಲ ಖಂಡಿತವೆನ್ನು ತಲೆ ಹಿಂಡಿ ಬಿಡುವೆಲ್ಲ ಸರವಿದೆ ತಗ್ಗಬಾಯಿ ಮನೆ ಗೋಣೆ ಸುರೇಣಿ ಮನೆ ಚಲವಿದೆ ತಗ್ಗಬಾಯಿ ವಾಚಾಲೆ ನಿಷ್ಕಾರಣ ಹೇಳ್ತಿರುವೆ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಸ್ತ್ರೀಯರದಿರದೆವು ನಮ್ಮ ಸಮಾಜ ಓಹೋ, ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಮಹಾಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈಗಿನಿಂದಲೂ ಸಾವಿರಗಳು ನಮ್ಮನ್ನು ಬಿಟ್ಟಿದ್ದರು. ಅಣ್ಣನ ಅಪವಾದವನ್ನು ಕ್ಷಮಿಸುವಂತೆ ನಾವು ಎಷ್ಟೋ ಸಲ ಬೇಡಿಕೊಂಡಿಲ್ಲವೇ? ಪದಸೋತೆ ಸತಿ ಅತಿ ಮನದು ಪದಸೋತೆ ನಾವೆಷ್ಟೋ ಬೇಡಿಕೊಂಡಿಲ್ಲವೇ? ಆವತ್ತು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿವಸ ನೀನೇಕೆ ಅದನ್ನು ನನಗೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದಾಗುವ ಫಲವೇನು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರತು ಅವರು ಎಂದಿನ ಮಾತು. ಈಗ ನಾನು ಯಾರು ಹೊರತದಲ್ಲ. ಹಾಗಾದರೆ ಕೇಳು,
ಈ ದಿನ ಅಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿರುವರು, ಇನ್ನೇನು ಸಂಧಿಯಾಗುವುದು, ಹಾಗಲಾದರೂ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಹೇಳಿದಳು. ಸಂಧಿಯ ಬಯಸುವ ಹೋದರು ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನು. ಏನು ಗೋಪಾಂಗನ ವಿಲಾಸ ವಿಪ್ರಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮಾಡಿದ ಸಹಜ. ಅರ್ಜುನನು ಬಾರಕಿದೆ ಹಿಂದಿರುಗಿದಾಗಲೇ ಈಗ ಏನು ಪಾಂಚಾಲಿ ಆ ಭಾರತಿ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ನಮ್ಮ ಸಂಘ ನಿನ್ನ ಚತುರದೇನು ಮುಗಿಸೇನು, ಆದರೆ ಹೆಣ್ಣು ಮುಗಿದಿಲ್ಲ. ಪ್ರಿಯ, ನೆನಪಿದೆಯೇ? ನೀವು ಹಿಂದೆ ಒಂದು ದಿನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಲ ರಾತ್ರಿಯನ್ನು ಸಂಭವಿಸಿದಿರಿ ಮತ್ತು ಹೇಳಿದಿರಿ. ಕೇವಲ ಅಪೇಕ್ಷಿಸುವುದೇ ಮಾಡಿದ ಪ್ರಜ್ಞೆಯನ್ನು ಮರೆಯುವುದಿಲ್ಲ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂದೇ ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೇನಾಗುವುದು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರತು ಅವರ ಹಿಂದಿನ ಮಾತು ನನ್ನನ್ನು ಸುಮ್ಮನೆ ಕೆಲಸಬೇಡ. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸೋನು ಸಂಧ್ಯ ಪ್ರಸ್ತಾಪವನ್ನು ಆದರೆ ನಾನು ಮಾತ್ರ ಯುದ್ಧ ಆತುರದಿಂದ ನಿರೀಕ್ಷಿಸಿದ್ದೇವೆ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧ್ಯೆಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸಿದನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಪ್ರಿಯ ಸಹಜ
ಅರ್ಜುನ, ಅಣ್ಣ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯೇ ಮೂಲ ಕಾರಣವೆಂಬುದನ್ನು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತಲೂ ಈ ನನ್ನ ಸೋದರ ಕೋಪವನ್ನು ಶಮನ ಮಾಡುವುದು ನನ್ನಿಂದ ದುಸಾಧ್ಯವಾಗಿರುವುದು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನಲ್ಲ? ಈಕೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿ ಒಂದೇ ಸಮಯಕ್ಕೆ ಸರಿಯಾಗಿ ಒಂದೇ. ನನಗೆ ಯಾರಲ್ಲಿ ಕೋಪ ಇಲ್ಲ. ಈ ಅರ್ಜುನ ಮಗಳಿಂದ ನೀನೊಂದು ಮಾತು ಹೇಳಬೇಕಿದ್ದನು, ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಇರುವವನು. ಈ ಸಂಧ್ಯೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಸಹಿಸಲಾರೆ. ಕಂಡವರ ಮನೆಯ ಭಾಗದಲ್ಲಿ ಸಂಧಿ ರಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಹೇಳಿ ಪುತ್ರರನ್ನಾಗಿ ಬರಲಿಲ್ಲ. ಈ ಅಪಮಾನವು ನಿಮಗೆ ಸರಿಯಾಗಿ ಕಾಣಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ, ಈ ಅರ್ಜುನನ ಸಹಾಯವನ್ನಾಗಲಿ ನಾನು ಮತ್ತು ಈ ನನ್ನ ಗದೆ ಈಗದು ಈ ಜಗದ ಮಹಾಯುಧ, ಈಗದು ಈ ಜಗದ ಮಹಾಯುಧ, ಈಗದ ಸಾಕು. ಇಡೀ ಕುರುಗಳನ್ನು ಸರ್ವನಾಶ ಮಾಡಬಲ್ಲವು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆಲ್ಲರಿಗಿಂತಲೂ ಹಿರಿಯನು. ಅವನ ಇಷ್ಟಕ್ಕೆ ಮೀರಿ ಯುದ್ಧವನ್ನು ಪ್ರಾರಂಭಿಸುವ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ?
ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರವಾದ ಕರ್ಮ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಮ್ಮ ಅಭಿಮತಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ, ಆದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಅದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೇ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆ. ಪಾಂಡುನಂದನರೇ, ವಿಜಯಶಾಲಿಗಳಾಗಿರಿ. ಪಾಂಡುನಂದನರೇ, ವಿಜಯಶಾಲಿಗಳಾಗಿ
ಧರ್ಮನಂದನ. ಹೋದ ಕಾರ್ಯವೇನಾಯಿತು ಪರಮಾತ್ಮ? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧ್ಯಾ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಸಭೆಯಲ್ಲಿ ಏನೇನು ನಡೀತು ಯದುಪತಿ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಮುಗಿಯಲಿ. ನಿಮ್ಮ ಮಾತು ಮುಗಿಸಲಿ ನನ್ನ ಕೋಪ ಅಪೇಕ್ಷೆ 5 ಗ್ರಾಮಗಳ ಸಂದೇಹ ಐತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಒಳ್ಳೆ ಭೀಮಸೇನಪ್ಪ, ಅಜ್ಞಾತದಿಂದ ಈ ಅರ್ಜುನನು ಭಯಪಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಭಯ ತೋರಿಸಿ ಆಡಿಸುತ್ತೀವ. ಯಾರೋ ಹೇಳಿ ಪೌಂಡ ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವಾಗಿ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಎಲ್ಲವನ್ನು ಸಾವಧಾನದಿಂದ ಕೇಳು. ನಿನಗೆ ಇದು ಹೆಚ್ಚಿಗೆ ಸಂಬಂಧವಿದೆ. ಈ ಭೀಮನೇ ಅದೆಂತಹ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಈ ದುರ್ವಾಕ್ಯವನ್ನು ಸಮಾಧಾನ ನಿಮ್ಮ ಅಪವಾಸಗಳನ್ನು ನೀವೇ ಬಯಸಿರಿ. ಯಾರು ಬಯಸೇನಿ? ನಿನ್ನ ಮಾತನ್ನು ಬೇಡ. ಈ ಭೀಮ ಬದುಕಿದ್ದರೆ ನಿನ್ನ ಸೇವೆಯನ್ನು ತೀರಿಸುವೆನು. ಅಬ್ಬಬ್ಬ, ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಭೀಮಸೇನ, ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಸಂದೇಶ ಏನು? ಸಂದೇಶ ಅದನ್ನು ಹೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಈ ಪುಣ್ಯೋತ್ಸವಕ್ಕೆ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ಭೀಮಸೇನ. ಓಹೋ, ಕೃಷ್ಣ ನನ್ನನ್ನು ಕಂಡಿಲ್ಲ ಭಯವೇ? ಹೌದು ಭೀಮಸೇನ. ಅದಾಗಲೇ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆ ನಾವು. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣ ಮಾತ್ರ. ಆಗಲಿ ಭೀಮಸೇನ, ಎಲ್ಲಿ ಈ ಗದೆಯನ್ನು ಕ್ಷಣ ಕಾಲ ಬಿಡು. ಇಲ್ಲ ವಾಸುದೇವ, ನನ್ನ ಗದೆಯು ನನ್ನ ಬಳಿ ಹೇಳಲಿ. ಗದೆಯನ್ನು ಬಿಡದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ವಾಸುದೇವ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನೀ ಹಿಡಿದಿರು. ಯಾಗ್ರಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನೀನು ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ ಅಣ್ಣ, ನಾನಿಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಸಹೋದರಿ, ನೀನು ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟು ಬರುವುದೇನೋ ನೋಡೋಣ. ಘನಶ್ಯಾಮ ಆಗಲಿ ಸಹೋದರಿ.
ಈಗ ಎಲ್ಲರೂ ಕೇಳಿ, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಹಿಂದಿನ ರಾಜ್ಯಸಭೆಯಲ್ಲಿ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ದುಸ್ಸಾಹಸದ ಕೆಲಸ ಇವರಿಂದಲ್ಲದೆ ಮತ್ತೆ ಯಾರಿಂದ ಸಾಧ್ಯ? ಶಿಖರವನ್ನು ಮುಟ್ಟಿತು, ನಿನ್ನನ್ನು ಈ ರೀತಿ ಅಪಮಾನಗೊಳಿಸಿದರೆ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಗ್ರಾಮವಲ್ಲ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಪರಮಾತ್ಮ, ನೀನೇ ತಿಳಿದಿರುವೆ. ಪರಮಾತ್ಮ, ಈ ಸಂದೇಹಕ್ಕೆ ಒಳಗಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನು, ಆದರೂ ನಡೆಯಲಿಲ್ಲ. ಪರಮಾತ್ಮ, ಬೆಚ್ಚಿಸುವ ಕೈಗಳನ್ನು ಅಣ್ಣ ಧರ್ಮಂದನು, ಅರ್ಜುನ ನೀನು ಅರ್ಜುನನು ನೀನು ಯಾವ ಬಿಚ್ಚುವುದಿಲ್ಲವೇ? ಇದು ನನ್ನ ಪ್ರತಿಜ್ಞೆಯನ್ನು ದುಶ್ಯೋಧನ ವಕ್ಷಸ್ಥವನ್ನು ಅವರ ಬಿಸಿ ರಕ್ತದಿಂದ ಈ ಪಾಂಚಾಲ ಮುಡಿ ಕಟ್ಟಿಸುವೆನು. ಪರಮಾತ್ಮ,
ನಿನ್ನ ಕೃಪಾ ಕಟಾಕ್ಷ ಇದ್ದಂತೆ ನಡೆ ಪರಮಾತ್ಮ. ಪಾಂಡುಪುತ್ರರೇ, ನಿಮ್ಮ ಇಷ್ಟದಂತೆ ಆಗಲಿ, ನಡೆಯಿರಿ, ಹೋಗೋಣ. ಕೃಷ್ಣನು ಹೇಳಿದ ಸ್ಥಾನವು ಇದೇ ಇಲ್ಲವೇ? ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆಂದು ಹೇಳಿದನು. ಆ ರಹಸ್ಯವಾದರೂ ಏನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜಾಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಖಂಡಿತವಾಗಿಯೂ ಆ ರಹಸ್ಯವನ್ನು ತಿಳಿದಿರಲೇಬೇಕು. ಅಂಧಕಾರದ ಸಂದೇಹದಿಂದ ನನ್ನನ್ನು ಉದ್ಧರಿಸುವುದು ಪರಮಾತ್ಮ. ಘೋರ ಸಂದೇಹದಾದಿಯ ಮುಳುಗಿದೆ, ಅರಿಯಲಾರದ ಘೋರ ಸಂದೇಹದಾದಿಯ ಮುಳುಗಿದೆ. ಅನದಿ ಮೂಡಿದ ಅಂಧಕಾರವ ನದಿ ಮೂಡಿದ ಅಂಧಕಾರವ ಬೆಳಗಿಸಿಲು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ನನ್ನ ಹೇಗಾಗಿ ಚಿತ್ರವನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜಲವಂತ ಪ್ರಭೆಯನ್ನು ಮೊದಲು ನಿನಗೆ ತೋರಿಸಿದ ಸ್ತ್ರೀಯು ನಾನೇ ಕಂದ. ಅಮ್ಮ, ನೀನು ಏನನ್ನು ಹೇಳುತ್ತೀರಿಯೋ ಅದು ನನಗೆ ಒಂದು ತಿಳಿಯದು. ಆದರೆ ನಿನ್ನ ಕಣ್ಣುಗಳಿನ ಕರುಣಾ ದೃಷ್ಟಿಯು ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು ತಾಯಿ. ಅದು ಅಲ್ಲದೆ ನಿನ್ನ ದರಿಯು ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡು ಹೋದ ಚಿಕ್ಕಂದಿನ ನೆನಪುಗಳನ್ನು ಚೇತಿಸುತ್ತಿರುವುದು ತಾಯಿ. ನೀನು ಯಾರು? ನಮ್ಮಿವರ ಸಂಬಂಧವಾದರೂ ಏನು ತಾಯಿ? ಕುಮಾರ,
ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ, ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಶತ್ರುವಾದ ಅರ್ಜುನನ ತಾಯಿ ಕುಂತಿ. ಹೌದು ಕುಮಾರ, ನಿನ್ನ ಶತ್ರುವಿನ ಅರ್ಜುನನ ತಾಯಿ. ಆದ್ರೆ ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕಂದ. ಹಸ್ತಿನಾವತಿಯ ಗರಡಿ ಆಟದ ದಿನವೂ ನನಗಿನ್ನೂ ನೆನಪಿರುವುದು. ನೀನು ವೀರ ದರ್ಪದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನ್ನು ಕಾದಲಾಟಕ್ಕೆ ಕರೆದೆ. ಆಚಾರ್ಯ ದ್ರೋಣರು ಹೀನ ಕುಲದ ಯೋಧರೊಡನೆ ಅರ್ಜುನನು ಕಾದಲಾಗದೆಂದು ನಿರಾಕರಿಸಿದರು. ನಿನಗಾದ ಅಪಮಾನದಿಂದ ನಾನು ನೇರವಾಗಿ ಕಣ್ಣೀರು ಸುರಿಸಿದೆನು ಕಂದ. ಆಗ ದುರ್ಯೋಧನ ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಅಂಗರಾಜದ ಸಾಮಂತನಾಗಿ ಮಾಡಿದ. ಆಗ ಈ ಕುಂತಿ ಹೃದಯವು ಪುನಃ ತುಂಬಿ ತುಳುಕಾಡಿತು. ಆದರೆ ಪಾಂಡಪುತ್ರರು ನಕ್ಕರು. ನಾನು ಮಾತ್ರ ನಿನ್ನ ಪಿತೃ ದರ್ಶನದ ಉಚ್ಚಾಸ್ಪರ್ಶದಿಂದ ಪ್ರೀತಳಾಗಿರುವೆನು ಮಗನೇ. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ನದಿಗೆ ಬರಲು ನಿನ್ನ ಅಭಿಷ್ಟವೇನು ತಾಯಿ? ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕರುಣ. ನಿನ್ನ ಅಭಿಷ್ಟವೇನು ಕೇಳು ತಾಯಿ. ಶಸ್ತ್ರ ಧರ್ಮಕ್ಕೆ ವಿರುದ್ಧ ಹೊರದಿರುವ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಹಡಿದಾವರಿಲ್ಲಿ ಅರ್ಪಿಸುವುದು. ಕರುಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಮಗನೇ. ಅಮ್ಮ, ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನನ್ನ ಹೃದಯದ ಪೀಠಕ್ಕೆ ಮಗು. ನಿನ್ನ ಪ್ರೀತಿಗಾಗಿ ನನ್ನ ಹೃದಯವು ಹಾರೈಸುತ್ತಿರುವುದು ಕರುಣ, ಹಾರೈಸುತ್ತಿರುವುದು. ಅಮ್ಮ, ಅಮ್ಮ
ಪುತ್ರವನ್ನು ಪಡೆದ ಭಾಗ್ಯವಂತಿಯೇ, ನಿನ್ನ ಹೃದಯದಲ್ಲಿ ಈ ಸುತ್ತಪುತ್ರ ಏನು ಕುಲದ ಕಣ್ಣನಿಗೆ ಸ್ಥಾನವಿದೆ. ಕಂದ, ನನ್ನ 5 ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೇದು ಕರ್ಣ, ಮೊದಲನೇದು. ಅಮ್ಮ, ಯಾವ ಅಧಿಕಾರ ಬಲದಿಂದ ಅಂತಹ ಸ್ಥಾನವನ್ನು ನಾನು ಪಡೆಯುವನು ತಾಯಿ? ದೇವರು ಕೊಟ್ಟ ನಿನ್ನ ಜನ್ಮದ ನಿರ್ವಿವಾದ ಅಧಿಕಾರದ ಬಲದಿಂದ ನಿಜವಾಗಿಯೂ ನಾನು ನಿನ್ನ ತಾಯಿ, ನೀನು ನನ್ನ ಜ್ಯೇಷ್ಠ ಪುತ್ರ ಕರ್ಣ, ಜ್ಯೇಷ್ಠ ಪುತ್ರ. ಕನಸೇ ದೇವ, ಎತ್ತ ತಾಯಿಯಿಂದ ದಿಗ್ಗಜನಾಗಿ ನಾನು ಗಂಗಾ ನದಿಯಲ್ಲಿ ಅತಿರಿಕ್ತನೆಂಬ ಓರ್ವ ಸೂತನಿಗೆ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯನ್ನು, ಅಮ್ಮ, ಕಳೆದು ಹೋದ ನನ್ನ ತಾಯಿಯನ್ನು ಕೆಲವು ವೇಳೆ ಹೋಗುಂಟನಾವತಿಯಾಗಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡೆಚ್ಚರಗಳಾಗಿ ನನಗೆ ಎಚ್ಚರವಾಗುತ್ತಿತ್ತು ತಾಯಿ. ಹೀಗಿರುವಾಗ ನಿನ್ನ ಹೃದಯದಲ್ಲಿ ಈ ಸೂತಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಇರುವುದು ಕರ್ಣ. ಕಂದ ಅಮ್ಮ,
ಹಾಗಾದರೆ ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ನಾನು ಅಮ್ಮ, ಹಾಗಾದರೆ ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಅದು ಅಲ್ಲದೆ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಏಕೆ ಬಿಟ್ಟವು ತಾಯಿ? ಹೇಳು. ಹೀಗಿರುವಾಗ ಅಮ್ಮ, ಅಯ್ಯೋ, ಈ ನಿನ್ನ ನಿಂದನೆಗಳಿಗಿಂತ ಸಾವಿರ ಪಾಲು ಹಿಂಸಾತ್ಮಕ ಘೋರ ಶಾಪದಿಂದ ಜರ್ಜರಿತವಾಗಿರುವುದು ಕುಮಾರ. 5 ಜನರ ಪುತ್ರರು ಹೊಂದಿಯೂ ಕೂಡ ನನ್ನ ಹೃದಯ ಬಂಜೆಯಂತೆಯೇ ಪರಿತಪಿಸುತ್ತಿರುವುದು ಕುಮಾರ. ಬಾಲ್ಯದಲ್ಲಿ ನೀನು ಎಷ್ಟೆಷ್ಟು ಕಷ್ಟಗಳನ್ನು ಪಟ್ಟಿರುವೆಯೋ, ಎಷ್ಟೊಂದು ನೊಂದಿರುವೆಯೋ, ಎಷ್ಟೊಂದು ಸಂಕಟವನ್ನು ಪಟ್ಟಿರುವೆಯೋ, ಅದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು. ಚಿಂತಿಸಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸಿರುವನು. ಎತ್ತ ತಾಯಿಯಾದ ನಿನ್ನನ್ನು ನಾನು ಕ್ಷಮಿಸುವುದೇ. ಚಿಂತಿಸಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸಿರುವನು. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು ನೀನು. ಆದರೆ ಆ ನನ್ನ ಗೆಳೆಯನನ್ನು ಮಾತ್ರ ತ್ಯಜಿಸೆಂದು ಹೇಳಬೇಡ ತಾಯಿ. ಕುಮಾರ, ಹಾಗಿದ್ದಾಗಿ ಹೋಯ್ತು. ಈಗಲಾದರೂ ನಿನ್ನ ಸೋದರನೇ ಸೌಖ್ಯವಾಗಿ ಬಾಳು. ಕೌರವರೇ ಸೇರಿ ಪಾಂಡವರಿಗೆ ಕೇಳನ್ನು ಹಾರೈಸಬೇಡ. ಸೌಭದ್ರ ದಾನ ಮಾಡು ಕುಮಾರ, ಸೌಭದ್ರ ದಾನ ಮಾಡು. ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಹೋಗಲಿ ಬಿಡು ಕುಮಾರ, ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೇನು. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕಂದ? ನಿನ್ನ ಒಂದೇ ಒಂದು ಮಾತನ್ನು ನಡೆಸಿಕೊಳ್ಳಲಾರಂತಹ ಕಟ್ಟುಕೂಳ ನಾನಲ್ಲ ತಾಯಿ. ನಿನ್ನ ಅಭಿಷ್ಟವೇನು ಹೇಳು ತಾಯಿ? ಕುಮಾರ, ಆಯಿಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ ಮಗನೇ. ಯುದ್ಧ ರಂಗಭೂಮಿಯಲ್ಲಿ ನೀನು ಯುದ್ಧ ರಂಗಭೂಮಿಯಲ್ಲಿ ದೊಡ್ಡ ಮೌನವನ್ನು ಪುನಃ ತೊಡಬೇಡ ಕಂದ, ಪುನಃ ತೊಡಬೇಡ. ಆಗಬಹುದು ತಾಯಿ, ಆಗಬಹುದು. ಕರುಳಿನ ಬಾಧೆಯನು ಅಮ್ಮ. ಹೌದು ತಾಯಿ. ಅಯ್ಯೋ ದೈವವೇ, ಈ ಯುದ್ಧದಲ್ಲಿ ಅಮ್ಮ, ಅಯ್ಯೋ ಇಂತಹ ಸಂಕಟ ನಾಶಗಳಿಂದಲೂ ಆ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನಾನಿನ್ನು ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹಾಗಲಿ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ, ಕುಮಾರ, ಇಲ್ಲಿ ಬರುವೆ ತಾಯಿ. ಅದೇನು ಹೇಳು ಕಂದ? ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಅದೇನೆಂಬುದು ತಿಳಿಸು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರ ಸಂಗಡವೂ ಬೇಡ. ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಹೋರಾಡಿ ಹೋದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮಜ್ಞನಿಂದಲೇ ನಡೆಸಿಕೊಡಬೇಕು ತಾಯಿ. ಹಾಗೆ ಆಗಲೇ ಕಂದ. ಮಾಯಾಮಯವೀ ಜೀವನ ಯೋಚಿಸಿ ಮಾಯಾಮಯವೀ ಜೀವನ ಯೋಚಿಸಿ ದೋಯ ದಾಸನೆ. ಅಯ್ಯೋನಿ ಕುಮಾರ, ಬಾ ಬಾ ಕುಮಾರ, ಬಾಬು ಬಾಬು ಕುಮಾರ. ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಗದೇರವಾದ ನನ್ನ ಪೂಜೆ ತಂದೆ ಕಬಿದ್ದುದೆವು. ಯುದ್ಧ ಭೂಮಿಯಲ್ಲಿ ಹಾರಾಡ್ತಿರುವ ಪಾಂಡವಲ್ಲ ಬದುವೆ ನಮ್ಮ ಒದರೋದಂತ ಆಪತ್ತೇನು ದೊಡ್ಡಪ್ಪ? ದೊಡ್ಡಪ್ಪ, ಚಿಂತೆಯನ್ನು ಕಳವು ಮಾಡಬೇಕು ಕೊಡುವೆ ಅಭಯ.
ಬಂದಲೇ ಗರ್ಭವರಿದು ಬರಿದಲೇ ಜಯದ ಜಯವೇನ ನೀನು ಬಂದಲೇ ಗರ್ಭವರಿದು ಬರಿದಲೇ ಜಯದ ಜಯವೇನ ಬಡ ಚಿಂತೆಯನ್ನು ಕಳವ ಮಾಡಬೇಕು ಕೊಡುವೆ ಅಭಯ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಯಾಕೆ? ನಾನು ಯೋಹವನ್ನು ಭೇದಿಸುವುದು ಅದಕ್ಕೆ ಅನುಮತಿ ನಿನಗೆ ಬಂದಿದ್ದೇನೆ. ನಾನು ಚಿಕ್ಕವನು, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಯಾಕೆ ದೊಡ್ಡಪ್ಪ? ನಾನು ಯೋಹವನ್ನು ಭೇದಿಸುವೆನು ಅದಕ್ಕೆ ಅನುಮತಿ ಕೇಳೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೆ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವ ನಿನ್ನ ಕಣ್ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರ್ಬೋದು, ಆದರೆ ಒಳಗಿನ ಜೀವ ಜ್ಯೋತಿಯು ಚಿಕ್ಕವುದಿಲ್ಲ. ಕ್ಷೇತ್ರದ ಚಿರು ಪ್ರಕಾಶದಿಂದ ಅದು ಜಾಜಾಳಿಯಾಗಿ ಮಾನವನಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹತ್ವ ಪ್ರಕಾಶದಿಂದ ಕುರುಕ್ಷೇತ್ರದಲ್ಲಿ ಬೇಗನೆ ಅವಕಾಶಗಳು. ನನ್ನನ್ನು ಮನೆಯನ್ನಾಗಿ ಪಡೆದ ದ್ರಂಥವನ್ನು ಅಭಿಮಾನಿಯಿಂದ ತೆರೆದುಕೊಳ್ಳಿ. ಈರು ಪಶುವಾದ ಸುಭದ್ರಾನ್ಯಾಸಗಳನ್ನು ಸುರಿಸಲಿ. ಯೋಗ್ಯ ಸಮರು ದೊರೆತಾಗ ಧೈರ್ಯದಿಂದ ಹೊರಡಿ ಕೀರ್ತಿ ಶಾಲೆಯಾಗುವನು. ಶತ್ರು ಸಂಹಾರ ಕೆಡದ ಖಡ್ಗದಿಂದ ಅಡಿಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸುವಂತೆ ಕೊಳ್ಳಿಕೊಳ್ಳುವುದಿಲ್ಲ. ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಆ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿದ್ನು. ಅದನ್ನು ವ್ಯರ್ಥ ಮಾಡಬಾರದಂತೆ ನನ್ನ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಪರಾಕ್ರಮಶಾಲಿ ಎಂಬುದು. ದೊಡ್ಡಪ್ಪ, ಇನ್ನಂತಹ ವೀರವರ್ಗ ನಮ್ಮಲ್ಲಿರುವಾಗ ಭಯ ದೊಡ್ಡಪ್ಪ, ನಿಮ್ಮೆಲ್ಲ ರಾಶಿವಾದ ನನ್ನ ವಜ್ರ ಕಾಂತ ರಕ್ಷಣೆಗೊಂಡಿರಲಿ. ಭಯ ಹೇಳಿದೆ ನಿಡ ದೊಡ್ಡಪ್ಪ. ದೇವರು ಪ್ರಸನ್ನವಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟರು. ಬಾವುತರ ಪ್ರಿಯಾ, ನಾನು 4 ದಿನದಿಂದ ಕಾತರಿಸುತ್ತಿದ್ದೆನು. ಅದು ಇಂದು ಲಭಿಸಿತು. ನಾನಿದೆ ಪ್ರೇಮ. ಸುಂದರಿ, ನೀನು ದೇವರ ದರ್ಶನವನ್ನು ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಲು ಹೇಳಿ ಉತ್ತರ. ಪ್ರಿಯಾ, ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ತಾನೇ ಪ್ರೇಮ. ಪ್ರಿಯಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವುದು. ಪುನಃ ಕೊಡುವ ಅಗತ್ಯವಿಲ್ಲ. ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ನನ್ನ ಆಸೆ ಉತ್ತರ. ಪ್ರಿಯಾ,
ಪೂಜೆಯನ್ನು ಬಯಸಿರುವಾಗ ಭಕ್ತಳು ನಿರಾಕರಿಸುವಳೆ? ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನಲ್ಲವೇ? ನಿನ್ನ ಇಚ್ಛೆಯಂತೆ ನಡೆದುಕೊಳ್ಳುವೆನು. ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸು ಪ್ರಭು. ವಸಂತದ ಬಳಿಯು ದಿನ ದಿನವೂ ಹೊಸದಾಗಿ ಕಾಂತಿಯಿಂದ ಜಗತ್ತನ್ನು ಬೆಳೆಯುವುದು. ಸರ್ವಸಾಕ್ಷ ಸೂರ್ಯದೇವರು ದಿನ ದಿನವೂ ಹೊಸದಾಗಿ ಕಾಂತಿಗೆ ಜಗತ್ತನ್ನು ಬೆಳೆಯುವುದು. ಈ ದಿನದ ಆನಂದವೇ ನಾಳಿನ ದುಃಖದ ಬೀಜ, ನಾಳಿನ ದುಃಖವೇ ಮುಂದಿನ ಆನಂದದ ಮೂಲ. ಈ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆ. ಪ್ರೇಮ ಸಜೀವಿ, ನನ್ನ ದಿನ ನಾವು ಇವಾಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬ ನನ್ನ ಆಸೆ ಉತ್ತರ. ಹಾಗೆ ಆಗಲಿ ಪ್ರಿಯ, ನಿಮ್ಮಿಚ್ಛೆಯಂತೆ ನಡೆದುಕೊಳ್ಳುವೆನು. ಮನಸ್ಸು